ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಶನಿವಾರ, ಭಾನುವಾರ ಹಾಗೂ ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ನೋ ಕ್ಲಿಯರ್ ಡೆಫಿನೇಷನ್ ಯೆಟ್. ಡಿಸ್ಪೈಟ್ ಓವರ್ ಅ ಇಯರ್ಸ್ ಎಫರ್ಟ್, the center has failed to finalize a uniform technical definition of the Aravali Hills. ಅರಾವಳಿ ಪರ್ವತ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ವಿವಾದಗಳು, ಬೇರೆ ಬೇರೆ ಸುದ್ದಿಗಳು ನೀವು ಕೇಳ್ತಾ ಇರಬಹುದು. 1 ವರ್ಷದಿಂದ ಸತತ ಪ್ರಯತ್ನ ನಡೀತಾ ಇದ್ರು ಸಹ ಟೆಕ್ನಿಕಲ್ ಆಗಿ ಒಂದು ಡೆಫಿನೇಷನ್ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಇನ್ನೂ ಸಹ ಕೇಂದ್ರ ಸರ್ಕಾರ ಹತ್ರ ಸಾಧ್ಯ ಆಗಿಲ್ಲ, ಫೇಲ್ ಆಗ್ಬಿಟ್ಟಿದೆ. ಮೇನ್ಲಿ ಡ್ಯೂ ಟು ಡಿಸ್ಅಗ್ರಿಮೆಂಟ್ಸ್ ಓವರ್ ಕ್ರೈಟೀರಿಯಾ ಲೈಕ್ ಸ್ಲೋಪ್, ಎಲಿವೇಶನ್ ಅಂಡ್ ಜಿಯೋಲಾಜಿಕಲ್ ಫೀಚರ್ಸ್. ಇವಾಗಿ ಸ್ಲೋಪ್ ಇಳಿಜಾರಿರಬಹುದು, ಎಲಿವೇಶನ್ ಮತ್ತೆ ಜಿಯೋಲಾಜಿಕಲ್ ಫೀಚರ್ಸ್ ಭೂವೈಜ್ಞಾನಿಕ ಲಕ್ಷಣಗಳು, ಇದರ ಕುರಿತಾಗಿ ಯಾವ ನಿರ್ಣಾಯಕ ಮಾನದಂಡಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ತಾ ಇವೆ. ಹಾಗಾಗಿ ಇದರಿಂದಾಗಿ ಒಂದು ಕರೆಕ್ಟ್ ಆಗಿರುವಂತಹ ಒಂದು ವ್ಯಾಖ್ಯಾನ, ಡೆಫಿನೇಷನ್ ಅದಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಪ್ರೆಷರ್. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ವಾರ್ನ್ಡ್ ಆಫ್ contempt proceedings against the committee members and asked the center to take a policy decision as lack of definition weakens protection against mining and degradation. ಈ ಒಂದು ವ್ಯಾಖ್ಯಾನ ಇಲ್ಲದೆ ಇರೋದ್ರಿಂದ ಅಲ್ಲಿರುವಂತಹ ಗಣಿಗಾರಿಕೆ ಮತ್ತೆ ಪರಿಸರ ನಾಶವನ್ನು ತಡೆಗಟ್ಟಲಿಕ್ಕೆ ಸಂರಕ್ಷಣಾ ನಿಯಮಗಳಿದೆ, ಅದರಲ್ಲಿ ದುರ್ಬಲಗೊಳ್ತಾ ಇದೆ. ಹೀಗಂತ ಸುಪ್ರೀಂ ಕೋರ್ಟ್ ತೀವ್ರ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ಆದಷ್ಟು ಬೇಗ ಒಂದು ದೃಢವಾದ ನೀತಿಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ಕೈಗೊಳ್ಳಬೇಕು. ಜನ ಕೈಗೊಳ್ಳೋದ್ರಲ್ಲಿ ವಿಫಲರಾದ್ರೆ ಸಮಿತಿಯ ಸದಸ್ಯರ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಂಗ ನಿಂದನೆ ಕ್ರಮವನ್ನು ಜರುಗಿಸ್ತೇವೆ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡ್ತಾ ಇದೆ ಸರ್ಕಾರಕ್ಕೆ. ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಟ್ ಸ್ಟೇಟ್. ಇನ್ ದಿ ಅಬ್ಸೆನ್ಸ್ ಆಫ್ ಕ್ಲಿಯರ್ ಡೆಫಿನೇಷನ್, mining and development continue in many areas, threatening biodiversity, groundwater recharge and ecological stability in Rajasthan, Haryana, Gujarat and Delhi NCR. ಈಗ ಒಂದು ಡೆಫಿನೇಷನ್ ಇಲ್ಲ ಅಂತಂದ್ರೆ, ವ್ಯಾಖ್ಯಾನ ಇಲ್ಲ ಅಂತಂದ್ರೆ ಏನು ಲಾಸ್ ಏನು ಅಂತ ನಮ್ಗೆ ಅನ್ಸಬಹುದು. ಆದ್ರೆ ವ್ಯಾಖ್ಯಾನನೇ ಇಲ್ಲದೆ ಇದ್ರೆ ಯಾವ್ದನ್ನು ಬೇಕಾದ್ರೂ ಅಲ್ಲಿರುವಂತಹ ಗಣಿಗಾರಿಕೆಗಳು ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇವೆ, ಪರಿಸರನ ಲೂಟಿ ಮಾಡ್ತಾ ಇವೆ, ಈ ವ್ಯಾಖ್ಯಾನದ ಅನುಪಸ್ಥಿತಿಯ ಲಾಭವನ್ನು ಪಡ್ಕೊಳ್ತಾ ಇವೆ. ಹಾಗಾಗಿ ಅಲ್ಲಿರುವಂತಹ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಎಲ್ಲದಕ್ಕೂ ಹಾನಿ ಆಗ್ತಾ ಇದೆ. ಇಡೀ ಪರಿಸರ ವ್ಯವಸ್ಥೆ ಅಪಾಯಕ್ಕೆ ತಳ್ಳಲ್ಪಡ್ತಾ ಇದೆ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಮುಂದಿನ ವಿಚಾರ, ನ್ಯೂ ಮಾಸ್ಕಿಟೋ ಪ್ರಾಬ್ಲಮ್. ಅನ್ ಇನ್ವೇಸಿವ್ ಮಾಸ್ಕಿಟೋ ಸ್ಪೀಶೀಸ್ Anopheles stephansi is spreading in Indian cities. It breeds in water tanks, tires and containers, making urban malaria harder to control and threatening India's goal to eliminate malaria by 2030. ಭಾರತದ ನಗರ ಪ್ರದೇಶಗಳಲ್ಲಿ ಈಗ ಮಲೇರಿಯಾ ಹರಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅನೋಫಿಲಿಸ್ ಸ್ಟೆಫನ್ಸಿ ಎನ್ನುವ ಅತಿಕ್ರಮಣಕಾರಿ ಸೊಳ್ಳೆ, ಇನ್ವೇಸಿವ್ ಅಂತ ಕರಿತೇವೆ ನೋಡಿ, ಇನ್ವೇಸಿವ್ ಮಾಸ್ಕಿಟೋ ಹೊಸ ಪ್ರಭೇದ ಸವಾಲನ್ನ ಒಡ್ತಾ ಇದೆ. ಸೊಳ್ಳೆಗಳಂತ ನಿಮ್ಗೆ ಗೊತ್ತಿರಬಹುದು, ನಿಂತ ನೀರಿನಲ್ಲಿ ಬೆಳೀತಾ ಇದೆ ಅಂತ ನಾವು ಅಂದ್ಕೊಳ್ತೇವೆ. ಆದ್ರೆ ಈ ಪ್ರಭೇದ ನೀರಿನ ಟ್ಯಾಂಕು, ಹಳೆ ಟಯರು, ಸಣ್ಣ ಕಂಟೈನರ್ಗಳಂತಹ ಕೃತಕ ಆಶ್ರಯ ತಾಣಗಳಲ್ಲೂ ಸಹ ಸಂತಾನೋತ್ಪತ್ತಿ ನಡೆಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು ನಗರ ಪ್ರದೇಶಗಳಲ್ಲಿ ಮಲೇರಿಯಾ ನಿಯಂತ್ರಣವನ್ನ ಸಂಕೀರ್ಣಗೊಳಿಸ್ತಾ ಇದೆ. ಮತ್ತೆ ನಮ್ಮ ಗುರಿ ಇದೆ 2030 ವೇಳೆಗೆ ಮಲೇರಿಯಾ ಮುಕ್ತ ಭಾರತವನ್ನು ನಿರ್ಮಿಸಬೇಕು ಅಂತ. ಗುರಿಗೆ ಈಗ ಒಂದು ಅಡ್ಡಿ ಆಗ್ತಾ ಇದೆ ಅಂತ ಹೇಳ್ಬಹುದು. Urban malaria rising risk. While malaria cases have fallen sharply overall, cities now face special challenges: high population density, construction sites, poor water storage, and uneven surveillance, allowing malaria to persist in small hotspot areas. ಇಡೀ ದೇಶದಲ್ಲಿ ನಾವು ಗಮನಿಸಿದ್ರೆ ಒಟ್ಟು ಮಲೇರಿಯಾ ಪ್ರಕರಣಗಳಲ್ಲಿ ಇಳಿಮುಖ ಸಂಖ್ಯೆ ಇಳಿತಾ ಇದೆ. ಆದ್ರೆ ನಗರ ಪ್ರದೇಶಗಳಲ್ಲಿ ರೋಗದ ಭೀತಿ ಹೆಚ್ಚಾಗ್ತಾ ಇದೆ. ಯಾಕೆ ಹೇಳಿ? ಜನಸಾಂದ್ರತೆ ಜಾಸ್ತಿ ಇದೆ, ಮತ್ತೆ ಕಟ್ಟಡ ನಿರ್ಮಾಣ ಕಾಮಗಾರಿಗಳು, ಮತ್ತೆ ವೈಜ್ಞಾನಿಕವಲ್ಲದ ನೀರು ಸಂಗ್ರಹಣೆ, ಕಣ್ಗಾಳು ವ್ಯವಸ್ಥೆ ಇಲ್ಲ, ಸರ್ವೆಲೆನ್ಸ್ ಸಿಸ್ಟಮ್ ಇಲ್ಲ. ಹೀಗಾಗಿ ನಗರ ಪ್ರದೇಶಗಳಲ್ಲಿ ಮಲೇರಿಯಾ ಹಾಟ್ಸ್ಪಾಟ್ಗಳು ಜಾಸ್ತಿ ಆಗ್ತಾ ಇದೆ. ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಇದು ಬೀರುತ್ತೆ. ಇನ್ನು 2030 ಟಾರ್ಗೆಟ್ ಅಂಡರ್ ಪ್ರೆಷರ್.
India aims to eliminate malaria by 2030, aligned with the World Health Organization strategy. But experts warn that without stronger city level surveillance, vector control, and insecticide resistance management, this target could be delayed. ನಮ್ಮ ಗುರಿ ಇದೆ ಅಂತ ಈಗ ತಾನೇ ಹೇಳಿದ್ವಿ. 2030 ಹೊತ್ತಿಗೆ ಮಲೇರಿಯಾ ನಿರ್ಮೂಲನೆ ಮಾಡೋದು. WHO ಸಹ ಅದೇ ಕಾರ್ಯತಂತ್ರವನ್ನ ಹೇಳ್ತಾ ಇದೆ. ಆದ್ರೆ ಅದನ್ನ ಗುರಿ ತಲುಪಲಿಕ್ಕೆ ಈಗಿರುವಂತಹ ವ್ಯವಸ್ಥೆಗಳಿಂದ ಸಾಧ್ಯ ಇಲ್ಲ. ಇನ್ನಷ್ಟು ಕಟ್ಟುನಿಟ್ಟಾದ ಕ್ರಮಗಳನ್ನ ಕೈಗೊಳ್ಳಬೇಕು. ವಾಹಕಗಳು ವೆಕ್ಟರ್ ಕಂಟ್ರೋಲ್ ಅಂತ ಹೇಳ್ತೀವಿ. ವೆಕ್ಟರ್ಗಳನ್ನ ಕಂಟ್ರೋಲ್ ಮಾಡೋದು. ಸೊಳ್ಳೆಗಳಲ್ಲಿ ಸಹ ಇನ್ಸೆಕ್ಟಿಸೈಡ್ ರೆಸಿಸ್ಟೆನ್ಸ್ ಬೆಳೀತಾ ಇದೆ. ಅಂತಂದ್ರೆ ಕೀಟನಾಶಕವನ್ನ ಪ್ರತಿರೋಧಿಸುವಂತಹ ಒಂದು ಶಕ್ತಿ. ನಾವು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ನಮ್ಮ ದೇಹದಲ್ಲೂ ಇರುತ್ತೆ ಅಂತ ನೋಡಿದ್ವಿ. ಅದು ಸಹ ಬಹಳ ಇಂಪಾರ್ಟೆಂಟ್ ಆದಂತ ವಿಷಯ. ಇಲ್ಲಿ ಇನ್ಸೆಕ್ಟಿಸೈಡ್ ರೆಸಿಸ್ಟೆನ್ಸ್ ಇದನ್ನ ಸರಿಯಾಗಿ ನಿರ್ವಹಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಗುರಿ ಸಾಧಿಸಲಿಕ್ಕೆ ಕಷ್ಟ ಆಗುತ್ತೆ. ಮುಂದಿನ ವಿಚಾರ, ಲಾರ್ಜ್ ನಂಬರ್ ಆಫ್ ಚಿಲ್ಡ್ರನ್ ಮಿಸ್ಸಿಂಗ್. In the last 3 years, 2023-2025, 9,639 children were reported missing in Karnataka. Out of these, 1,094 children are still untraced. Serious concern. ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರ. ದೇಶದಲ್ಲಿ ಇನ್ನು ಯಾವ ಪ್ರಮಾಣದಲ್ಲಿ ಇರಬಹುದು ಅಂತ ನೀವು ಥಿಂಕ್ ಮಾಡಿ. ಮಕ್ಕಳ ನಾಪತ್ತೆ ಪ್ರಕರಣ 3 ವರ್ಷಗಳ ಅವಧಿಯಲ್ಲಿ 9,639 ಮಕ್ಕಳು ಕಾಣೆಯಾಗಿದ್ದಾರೆ. 1,094 ಮಕ್ಕಳ ಸುಳಿವೆ ಪತ್ತೆ ಆಗಿಲ್ಲ. ಮತ್ತೆ ಮಕ್ಕಳ ಸುರಕ್ಷತೆ ಅನ್ನೋದು ಯಾವ ರೀತಿ ಎಷ್ಟು ಇಂಪಾರ್ಟೆಂಟ್ ಇದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅದರಲ್ಲೂ ಗರ್ಲ್ಸ್ ಅಂಡ್ ಸಿಟೀಸ್ ಮೋಸ್ಟ್ ಅಫೆಕ್ಟೆಡ್. ಮೋಸ್ಟ್ ಮಿಸ್ಸಿಂಗ್ ಚಿಲ್ಡ್ರನ್ ಆರ್ ಗರ್ಲ್ಸ್ ಅಂಡ್ ಬೆಂಗಳೂರು ಅಕೌಂಟ್ಸ್ ಫಾರ್ ನಿಯರ್ಲಿ 1/3 ಆಫ್ ದಿ ಕೇಸಸ್, ಫಾಲೋಡ್ ಬೈ ನಿಯರ್ ಬೈ ರೂರಲ್ ಡಿಸ್ಟ್ರಿಕ್ಟ್. ದಿಸ್ ಶೋಸ್ ದ ಪ್ರಾಬ್ಲಮ್ ಇಸ್ ವರ್ಸ್ ಇನ್ ಅರ್ಬನ್ ಅಂಡ್ ಸೆಮಿ ಅರ್ಬನ್ ಏರಿಯಾಸ್. ದತ್ತಾಂಶಗಳನ್ನ ಇರೋ ಡೇಟಾವನ್ನ ನೋಡಿದ್ರೆ ನಾಪತ್ತೆಯಾದವರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆನೇ ಜಾಸ್ತಿ ಇದೆ. ಮತ್ತೆ ಅದರ ಜೊತೆ ಸಿಟಿ, ಅದರಲ್ಲೂ ನಗರ ಬೆಂಗಳೂರಿನಲ್ಲಿ ಒಟ್ಟು ಪ್ರಕರಣಗಳಲ್ಲಿ ಬೆಂಗಳೂರೇ 1/3 ಭಾಗದಷ್ಟು ಪ್ರಕರಣಗಳನ್ನ ಹೊಂದ್ಕೊಂಡಿದೆ. ಅದರ ಸುತ್ತಮುತ್ತ ಇರುವ ಗ್ರಾಮಾಂತರ ಪ್ರದೇಶಗಳಲ್ಲೂ ಸಮಸ್ಯೆ ತೀವ್ರ ಆಗಿದೆ. ಇದರ ಜೊತೆ ನಗರ ಮತ್ತೆ ಅರೆ ನಗರ, ಅರ್ಬನ್ ಸೆಮಿ ಅರ್ಬನ್ ಏರಿಯಾಗಳಲ್ಲಿ ಎಷ್ಟು ಲೋಪದೋಷಗಳಿದೆ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅಂತ ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ. Authorities under pressure to act. The Supreme Court and child rights bodies have asked governments and police to improve tracking, coordination, and data collection. District level committees and police initiatives have been set up, but gaps in recovery remain. ಈಗಾಗಲೇ ಬೇರೆ ಮೊದಲಿಂದ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಮಕ್ಕಳ ಕಣ್ಮರೆಗೆ ಸಂಬಂಧಪಟ್ಟ ಹಾಗೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸಹ ಇದೆ. ಇವೆಲ್ಲ ಸರ್ಕಾರಕ್ಕೆ ಒತ್ತಡವನ್ನ ಹೇರ್ತಾ ಇವೆ. ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನ ಸಹ ಕೊಟ್ಟಿವೆ. ಆದರೆ ಸಮನ್ವಯತೆ ಅಲ್ವಾ, ಕೋಆರ್ಡಿನೇಷನ್ ಅನ್ನೋದು ಇರಬೇಕು ವಿವಿಧ ಇಲಾಖೆಗಳ ನಡುವೆ. ಅದರ ಜೊತೆ ಪಾರದರ್ಶಕತೆ ಸಹ ಇರಬೇಕು ಅಂತ ನ್ಯಾಯಾಲಯ ಹೇಳಿದೆ. ಸಮಿತಿಗಳು ರಚನೆ ಆಗ್ತಾ ಇದೆ. ಆದರೂ ಸಹ ಪ್ರಕ್ರಿಯೆಯಲ್ಲಿ ಎಷ್ಟೋ ನ್ಯೂನ್ಯತೆಗಳು ಇರೋದ್ರಿಂದ ಪೋಷಕರಲ್ಲಿ ಭಯ ಹೆಚ್ಚಾಗ್ತಾ ಇದೆ. ಇನ್ನು ಫೇಕ್ ರೇಬೀಸ್ ವ್ಯಾಕ್ಸಿನ್ ಫೌಂಡ್. A counterfeit batch of the anti-rabies vaccine Abhairab was found in circulation in India. After an alert from Australian health authorities, the company removed the fake vaccine from shelves. ನಕಲಿ ಲಸಿಕೆಗಳು ಅಂದ್ರೆ ಎಲ್ಲೆಲ್ಲ ಕಡೆ ಈ ಒಂದು ಫೇಕ್ ಅನ್ನೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಡ್ಕೊಳ್ಳುತ್ತೆ ಅಂತಂದ್ರೆ, ಅಭೈರ್ಯಾಬ್ ಅನ್ನುವಂತಹ ರೇಬಿಸ್ ವಿರೋಧಿ ನಕಲಿ ಬ್ಯಾಚ್ ಚಲಾವಣೆಯಲ್ಲಿರೋದು ತೀವ್ರ ಆತಂಕಕ್ಕೆ ಕಾರಣ ಆಗಿದ್ದು, ಆಸ್ಟ್ರೇಲಿಯಾದ ಆರೋಗ್ಯ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ರು. ಅದಾದ ನಂತರ ಇದು ನಮ್ಮ ಬೆಳಕಿಗೆ ಬಂತು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಔಷಧ ತಯಾರಿಕಾ ಸಂಸ್ಥೆಯ ಮಾರುಕಟ್ಟೆಯಿಂದ ಇಲ್ಲ ನಕಲಿ ಲಸಿಕೆಗಳನ್ನ ಹಿಂಪಡ್ಕೊಂಡಿದ್ದಾರೆ. ಮತ್ತೆ ಇಂತಹ ಮೆಡಿಸಿನ್ ನಲ್ಲಿ, ಅದರಲ್ಲೂ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಫೇಕ್ ಆಗಿ ಕಂಡು ಬರೋದ್ರಿಂದ ಯಾವ ಪ್ರಮಾಣದಲ್ಲಿ ಅದರ ದುಷ್ಪರಿಣಾಮಗಳು ಸಮಾಜ ಮೇಲೆ ಉಂಟಾಗಬಹುದು ಅನ್ನೋದನ್ನ ನಾವು ಊಹಿಸ್ಕೊಳ್ಬಹುದು. ಜೀವ ಉಳಿಸಬೇಕಾದ ಲಸಿಕೆಗಳಲ್ಲೇ ಖೋಟಾ ಉತ್ಪನ್ನಗಳು ಕಂಡು ಬಂದ್ರೆ ಇಡೀ ಔಷಧ ನಿಯಂತ್ರಣ ವ್ಯವಸ್ಥೆ ವೈಫಲ್ಯ ಆಗ್ತಾ ಇದೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. People may need revaccination. Those who received this vaccine after November 1, 2023 are advised to treat it as invalid and consult a doctor for fresh vaccination, as rabies is deadly disease if not properly treated. ನೋಡಿ, ಇಂಥ ಫೇಕ್ ವ್ಯಾಕ್ಸಿನ್ಗಳಿಂದ ಒಂದು ತಪ್ಪಾದ ಲಸಿಕೆನ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗೋದು ಒಂದು, ಮತ್ತೆ ಅದ್ರ ಜೊತೆ ಅದರಿಂದ ರೋಗ ಕಡಿಮೆ ಆಗೋದಿಲ್ಲ.
ಅಲ್ವಾ? ಮತ್ತೆ ಈಗ ಹೇಳ್ತಾ ಇದ್ದಾರೆ ನೋಡಿ, ನವೆಂಬರ್ 1, 2023 ನಂತರ ಯಾರಾದ್ರೂ ಈ ಒಂದು ಫೇಕ್ ವ್ಯಾಕ್ಸಿನ್ ತೆಗೆದುಕೊಂಡಿದ್ರೆ ಅವರು ಮತ್ತೆ ಬೇರೆ ವ್ಯಾಕ್ಸಿನ್ ತೆಗೆದುಕೊಳ್ಬೇಕಾಗತ್ತೆ, ಫ್ರೆಶ್ ವ್ಯಾಕ್ಸಿನೇಷನ್. ಇಲ್ದಿದ್ರೆ ಇದು ಡೆಡ್ಲಿ ಡಿಸೀಸ್ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಕ್ವಾಲಿಟಿ ಚೆಕ್ಸ್ ಅಂಡ್ ಸೇಫ್ಟಿ ಸ್ಟೆಪ್ಸ್. The company said the fake batch did not come from its factories. Genuine vaccines supplied through government channels are safe and WHO GMP compliant. The case highlights gaps in drug supply chain monitoring. ಎಲ್ಲಿ ಪ್ರಾಬ್ಲಮ್ ಇರೋದು? ಡ್ರಗ್ ಸಪ್ಲೈ ಚೈನ್ ಮಾನಿಟರಿಂಗ್ ಅಂತಂದ್ರೆ ನಾವು ಪೂರೈಕೆ ಸರಪಳಿ ಅಂತ ಕರೀತೇವೆ. ಆ ತಯಾರಿಕಾ ಸಂಸ್ಥೆ ಹೇಳೋ ಪ್ರಕಾರ ಅದನ್ನ ತಮ್ಮ ಕಾರ್ಖಾನೆಯಲ್ಲಿ ತಯಾರು ಮಾಡಿದ್ದಲ್ಲ ಅಂತ ಅವ್ರು ಹೇಳೋದು. ಇನ್ನು ಅದೆಲ್ಲ WHO ಪ್ರಮಾಣೀಕೃತ ಆಗಿದೆ, ಸುರಕ್ಷಿತ ಆಗಿದೆ ಅಂತ ಸಹ ಕಂಪನಿ ಹೇಳ್ತಾ ಇದೆ. ಅದು ಔಷಧ ಪೂರೈಕೆ ಸರಪಳಿಯಲ್ಲಿ ಇದರ ಮೇಲ್ವಿಚಾರಣೆಯಲ್ಲಿ ಎಷ್ಟು ನ್ಯೂನತೆಗಳಿರಬಹುದು ಅನ್ನೋದನ್ನ ಈ ಘಟನೆ ಬಹಿರಂಗಪಡಿಸ್ತಾ ಇದೆ. Next, India avoided RCEP but kept market access. India stayed out of RCEP mainly due to fears of cheap Chinese imports harming domestic industry. Instead, it chose bilateral FTAs to protect sensitive sectors. ಚೀನಾದ ನೇತೃತ್ವದಲ್ಲಿ RCEP ಅಂತಿದೆ, ಪ್ರಾದೇಶಿಕ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ. ಒಂದ್ ವೇಳೆ ಭಾರತಕ್ಕೆ ಸೈನ್ ಮಾಡಿದ್ರೆ, ಭಾರತ ಒಂದ್ ವೇಳೆ ಅದಕ್ಕೆ ಸಹಿಯನ್ನು ಹಾಕಿದ್ರೆ, ಅದರಿಂದಾಗಿ ಬೇರೆ ದೇಶದ ಉತ್ಪನ್ನಗಳು ನಮ್ಮ ದೇಶಕ್ಕೆ ಲಗ್ಗೆ ಇಟ್ಟು ಇಲ್ಲಿರುವ ಮ್ಯಾನುಫ್ಯಾಕ್ಚರಿಂಗ್ ವಲಯ ಇರಬಹುದು, MSMEಗಳಿರಬಹುದು, ಅದಕ್ಕೆ ಬಹಳ ಹೊಡೆತವನ್ನ ಕೊಡ್ತಾ ಇತ್ತು. ಚೀನಾ ಅಗ್ಗವಾಗಿ ಉತ್ಪನ್ನಗಳನ್ನ ಇಲ್ಲಿ ಕಳಿಸ್ತಾ ಇತ್ತು. ಹಾಗಾಗಿ ಅದಕ್ಕೆ ಸಹಿ ಹಾಕಿದ್ರೆ ಭಾರತದ ದೇಶೀಯ ಕೈಗಾರಿಕೆಗಳಿಗೆ, ಕೃಷಿ ವಲಯಕ್ಕೆ ತೀವ್ರ ಹಿನ್ನಡೆ ಆಗೋ ಸಾಧ್ಯತೆ ಇತ್ತು. ಹಾಗಾಗಿ ಭಾರತ ಏನ್ ಮಾಡ್ತಾ ಇದೆ, ಸಾಮೂಹಿಕ ಒಪ್ಪಂದದ ಬದಲಿಗೆ ಕೆಲವೇ ದೇಶಗಳ ಜೊತೆ ಬಯಲ್ಯಾಟರಲ್ FTAಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ತನ್ನಗೆ ಬೇಕಾದನ್ನ ಸಾಧಿಸ್ತಾ ಇದೆ. FTA with RCEP members, not China. By signing trade deals with countries like Japan, Australia, UAE, ASEAN members, and New Zealand, India now has trade access to almost all RCEP countries except China. ಚೀನಾವನ್ನು ಹೊರತುಪಡಿಸಿ ಬೇರೆ ಎಲ್ಲ ಬಹುತೇಕ ರಾಷ್ಟ್ರಗಳ ಜೊತೆ ಭಾರತ ಈಗಾಗಲೇ ಪ್ರತ್ಯೇಕ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ. ಜಪಾನ್, ಆಸ್ಟ್ರೇಲಿಯಾ, UAE, ಆಸಿಯಾನ್ ಅಂತ. ಆಸಿಯಾನ್ ಅಂತಂದ್ರೆ ಗೊತ್ತಿರಬಹುದಲ್ವಾ ನಿಮ್ಗೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಎಲ್ಲ ದೇಶಗಳ ಜೊತೆ ಭಾರತ ಒಪ್ಪಂದವನ್ನ ಮಾಡ್ಕೊಳ್ತಾ ಇದೆ. ಸ್ಟ್ರಾಟಜಿಕ್ ಟ್ರೇಡ್ ಬ್ಯಾಲೆನ್ಸಿಂಗ್. This approach lets India gain export benefits and supply chain links while keeping tariff and policy control against China, reducing trade risk and dependence. ಮುಖ್ಯವಾಗಿ ಒಂಥರ ಸ್ಟ್ರಾಟಜಿಕ್ ಆಗಿ ಕಾರ್ಯತಂತ್ರ, ಒಂದು ವ್ಯೂಹ ಅಂತ ಹೇಳ್ಬಹುದು, ಎಲ್ಲವನ್ನ ಸಮತೋಲನ ಮಾಡಲಿಕ್ಕೆ ಭಾರತ ಮುಂದಾಗ್ತಾ ಇದೆ. ರಫ್ತಿಗೆ ಉತ್ತೇಜನ ಸಿಗುತ್ತೆ, ಮತ್ತೆ ಜಾಗತಿಕ ಪೂರೈಕೆ ಸರಪಳಿ, ಸಪ್ಲೈ ಚೈನ್ನ ಒಂದು ಭಾಗ ಆಗುವ ಅವಕಾಶ ಸಹ ಸಿಗುತ್ತೆ. ಇನ್ನು ಚೀನಾ ವಿರುದ್ಧ ಸುಂಕ ವಿಧಿಸೋದು, ಆಮದು ನಿಯಂತ್ರಿಸುವಂತಹ ಸಾರ್ವಭೌಮ ಅಧಿಕಾರವನ್ನು ಸಹ ನಾವು ಉಳಿಸ್ಕೊಳ್ಬಹುದು. ಮುಂದಿನ ದಿನಗಳಲ್ಲಿ ಆಗುವ ಅಪಾಯವನ್ನು ತಗ್ಗಿಸಿ ಪರಾವಲಂಬನೆ ಕಡಿಮೆ ಮಾಡಲಿಕ್ಕೆ, ಡಿಪೆಂಡೆನ್ಸಿ ಕಡಿಮೆ ಮಾಡಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೈನ್ಸ್ ರಿಲೇಟೆಡ್ ನೋಡಿ. ಇವನ್ ಸ್ಮಾಲ್ ಆಲ್ಕೋಹಾಲ್ ಇಂಟೇಕ್ ಇಸ್ ರಿಸ್ಕಿ. ಮದ್ಯಪಾನ ಕೆಲವರು ಇಂದಿಷ್ಟು ಲಿಮಿಟ್ ಅಲ್ಲಿ ಕುಡಿದ್ರೆ ಏನು ಆಗಲ್ಲ ಅಂತ ಹೇಳ್ತಾರಲ್ವಾ, ಅಂಥವರಿಗೆ ಇಲ್ಲಿ ಬಂದಿರುವಂತ ಒಂದು ಆರ್ಟಿಕಲ್ ಇದು. ಕೆಲವರು ಏನ್ ಅನ್ಕೊಂಡಿರ್ತಾರೆ, ಒಂದು ಲಿಮಿಟ್ ಇದೆ, ಆ ಲಿಮಿಟ್ ಅಲ್ಲಿ ತಗೊಂಡ್ರೆ ಕುಡಿದ್ರೆ ಏನು ಆಗಲ್ಲ, ಸುರಕ್ಷಿತ ಮಿತಿ ಅನ್ನೋದು ಇದೆ ಅದಕ್ಕೆ, ಅನ್ನೋದನ್ನ ಭ್ರಮೆ ಇದೆ ಕೆಲವರಿಗೆ. ಡ್ರಿಂಕಿಂಗ್ ಆಲ್ಕೋಹಾಲ್ even in low amounts increases the risk of oral or mouth cancer in Indian men. There is no completely safe level of alcohol. ಮದ್ಯಪಾನಕ್ಕೆ ಸೇಫ್ ಲೆವೆಲ್ ಅನ್ನೋದೇ ಇಲ್ಲ ಭಾರತದಲ್ಲಿ. ಮುಖ್ಯವಾಗಿ ಪುರುಷರಲ್ಲಿ ಮುಖದ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್ ಅಪಾಯವನ್ನ ಮದ್ಯಪಾನ ಗಣನೀಯವಾಗಿ ಹೆಚ್ಚಿಸ್ತಾ ಇದೆ. ಯಾವುದೇ ಸುರಕ್ಷಿತ ಮಿತಿ ಇಲ್ಲ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಲೋಕಲ್ ಆಲ್ಕೋಹಾಲ್ ಪ್ಲಸ್ ಟೊಬ್ಯಾಕೋ ಇಸ್ ಮೋಸ್ಟ್ ಡೇಂಜರಸ್. ಲೋಕಲ್ risk is much higher when alcohol is combined with tobacco. ಈ ಕಡೆ ತಂಬಾಕು ಸೇವನೆ ಮಾಡ್ತಾ ಇರ್ತಾರೆ, ಚೀವಿಂಗು ಅಥವಾ ಸ್ಮೋಕಿಂಗು. ಲೋಕಲಿ ಬ್ರೀವ್ಡ್ ಲಿಕ್ಕರ್, ದೇಸಿ ದಾರು ಅಂತ ಹೇಳ್ತಾರಲ್ಲ ಅದು, ಶೋ ಎಸ್ಪೆಷಲಿ ಹೈ ಕ್ಯಾನ್ಸರ್ ರಿಸ್ಕ್. ಒಂದ್ ವೇಳೆ ತಂಬಾಕು ಸೇವನೆ ಅದ್ರ ಜೊತೆ ಆಲ್ಕೋಹಾಲ್ ಎರಡು ಸೇರ್ಕೊಂಡ್ರೆ ಈ ಒಂದು ಕ್ಯಾನ್ಸರ್ನ ಅಪಾಯ ತುಂಬಾ ತೀವ್ರವಾಗಿರುತ್ತೆ. ವಿಷಕಾರಿ ಅಂಶ ದೇಹದ ಜೀವಕೋಶಗಳಿಗೆ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಂಗ್ ಮೆನ್ ಆರ್ ಆಲ್ಸೋ ಅಫೆಕ್ಟೆಡ್. ಮೆನಿ ಓರಲ್ ಕ್ಯಾನ್ಸರ್ cases occur in men below 45 years, showing that early drinking and chewing habits can cause serious long-term health damage. ವೃದ್ಧಾಪ್ಯದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಕ್ಯಾನ್ಸರು,
ಇಷ್ಟು ವರ್ಷಗಳ ಹಿಂದೆ. ಈಗೆಲ್ಲ ಹಾಗಿಲ್ಲ. 45 ವರ್ಷಕ್ಕಿಂತ ಕೆಳಗಿನ ಯುವ ಪುರುಷರಲ್ಲೂ ವ್ಯಾಪಕವಾಗಿ ಕಂಡುಬರ್ತಾ ಇದೆ. ಬಾಲ್ಯ ಅಥವಾ ಯೌವನದ ಆರಂಭದಲ್ಲೇ ಈ ಮದ್ಯಪಾನ, ತಂಬಾಕು ಸೇವನೆ ರೂಢಿ ಆಗ್ತಾ ಇರೋದ್ರಿಂದ ಆಮೇಲೆ ವಾಪಸ್ ಅದು ಅಟ್ಯಾಕ್ ಮಾಡುತ್ತೆ. ದೇಶದ ಆರ್ಥಿಕತೆ ಅಂದ್ರೆ ಕೇವಲ ವ್ಯಕ್ತಿ ಆರೋಗ್ಯ ಮಾತ್ರ ಅಲ್ಲ, ದುಡಿಯುವ ವಯಸ್ಸಿನಲ್ಲಿ ಇರ್ತಾರಲ್ವಾ, ಅವರಿಗೇನಾದ್ರೂ ಆದ್ರೆ ಅವರ ಕುಟುಂಬ, ದೇಶ ಎಲ್ಲ ಕಡೆನೂ ಅದರ ದುಷ್ಪರಿಣಾಮಗಳನ್ನ ನಾವು ನೋಡ್ಬೋದು. ಇದಾದ ನಂತರ ಸ್ನೇಕ್ ಬೈಟ್ ಇಸ್ ಸ್ಟಿಲ್ ಅ ಮೇಜರ್ ಕಿಲ್ಲರ್, ಬಟ್ ಸೈನ್ಸ್ ಇಸ್ ಕ್ಯಾಚಿಂಗ್ ಅಪ್. ಭಾರತದಲ್ಲಿ ಹಾವು ಕಚ್ಚೋದು, ಈ ಸ್ನೇಕ್ ಬೈಟ್ ಅನ್ನುವಂತಹ ಒಂದು ಪಿಡುಗು ಅಂತ ಹೇಳ್ಬೋದು, ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಸ್ನೇಕ್ ಬೈಟ್ ಕಾಸ್ 58,000 ಡೆತ್ಸ್ ಎವ್ರಿ ಇಯರ್ ಇನ್ ಇಂಡಿಯಾ. ಹಾವು ಕಚ್ಚೋದ್ರಿಂದ ಪ್ರತಿ ವರ್ಷ 58,000 ಜನರು ಸಾವನ್ನಪ್ತಾ ಇದ್ದಾರೆ. ಮೋಸ್ಟ್ಲಿ ಇನ್ ರೂರಲ್ ಏರಿಯಾಸ್, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ. ಟ್ರೆಡಿಷನಲ್ ಆಂಟಿವೆನಮ್ ಮೇಡ್ ಯೂಸಿಂಗ್ ಹಾರ್ಸ್ ಆಂಟಿಬಾಡೀಸ್ ಸೇವ್ಡ್ ಲಿವ್ಸ್, ಬಟ್ ವರ್ಕ್ಸ್ ಅನ್ಇವನ್ಲಿ ಬಿಕಾಸ್ ವೆನಮ್ ವೇರೀಸ್ ಬೈ ಸ್ಪೀಶೀಸ್ ಅಂಡ್ ರೀಜನ್. ಹಾವು ಕಚ್ಚೋದು, ಅದಕ್ಕೆ ಈ ಕುದುರೆಗಳ ಕೆಲವು ಆಂಟಿಬಾಡೀಸ್ಗಳಿಂದ ಆಂಟಿವೆನಮ್ ಅನ್ನ, ಪ್ರತಿ ವಿಷವನ್ನ ತಯಾರಿಸ್ತಾರೆ. ಅದರಿಂದಾಗಿ ಕೆಲವು ಸಣ್ಣ ಪ್ರಮಾಣದಲ್ಲಿ ಅಂತಂದ್ರೆ ಕೆಲವೊಂದು ಭಾಗದಲ್ಲಿ ಉಳಿಯುತ್ತೆ ಜೀವ. ಆದ್ರೆ ಈ ಹಾವುಗಳ ಪ್ರಭೇದ ಮತ್ತೆ ವಿಷದ ತೀವ್ರತೆ ಸಹ ಬೇರೆ ಬೇರೆ ಭೌಗೋಳಿಕ ಪ್ರದೇಶದಲ್ಲಿ ಇನ್ನೇನು ಬೇರೆ ಬೇರೆ ತರ ಇರುತ್ತೆ. ಹಾಗಾಗಿ ಈ ಸಾಂಪ್ರದಾಯಿಕ ಚಿಕಿತ್ಸೆ ಅನ್ನೋದು ಎಷ್ಟು ಸಾರಿ ವಿಫಲ ಆಗ್ತಾ ಇದೆ. ಈಗ ಸೈಂಟಿಸ್ಟ್ಗಳು ಹೊಸ ಬ್ರೇಕ್ ಥ್ರೂ, ಯಾವುದು ನ್ಯಾನೋ ಆಂಟಿಬಾಡೀಸ್ ಅಂತ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಸೈಂಟಿಸ್ಟ್ ಆರ್ ಡೆವಲಪಿಂಗ್ ಟೈನಿ ಸ್ಟೇಬಲ್ ಆಂಟಿಬಾಡೀಸ್ ಅಥವಾ ನ್ಯಾನೋ ಬಾಡೀಸ್ derived from animals like camels and alpacas. These can neutralize snake venom more precisely, work across regions, and can be mass produced cheaply using bacteria, unlike horse-based antivenom. ಒಂಟೆ, ಅಲ್ಪಾಕ, ಕೆಲವೊಂದು ಪ್ರಾಣಿಗಳಿಂದ ಸಣ್ಣ ಈಗ ನ್ಯಾನೋ ಆಂಟಿಬಾಡಿಗಳನ್ನ ಟ್ರ್ಯಾಕ್ ಮಾಡಿ ಈಗ ಸೈಂಟಿಸ್ಟ್ಗಳು ಈಗ ಹಾವು ಕಚ್ಚೋದಕ್ಕೆ ಚಿಕಿತ್ಸೆ ಕಂಡುಹಿಡಿಯಲಿಕ್ಕೆ ಯಶಸ್ವಿ ಆಗ್ತಾ ಇದ್ದಾರೆ. ಇದು ಹೆಚ್ಚು ಎಫೆಕ್ಟಿವ್ ಆಗಿ ಆ ವಿಷವನ್ನ ನಿಷ್ಕ್ರಿಯಗೊಳಿಸುತ್ತೆ, ಮತ್ತೆ ಅಗ್ಗದ ದರದಲ್ಲಿ, ಕಡಿಮೆ ದರದಲ್ಲಿ ಹೆಚ್ಚಿನ ಪ್ರಮಾಣವನ್ನು ಉತ್ಪಾದಿಸಬಹುದು. ಬೇರೆ ಬೇರೆ ಹಾವುಗಳ ವಿಷದ ವಿರುದ್ಧ ಸಹ ಪರಿಣಾಮಕಾರಿಯಾಗಿ ಇದು ಕಾರ್ಯನಿರ್ವಹಿಸುತ್ತೆ. Towards safer universal snake bite treatment. Recent studies show these next generation antivenoms can neutralize venom from many dangerous snakes, raising hope for a broad spectrum, safer and more effective treatment. This could be a game changer for disease that WHO classifies as neglected tropical disease. ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತಂದ್ರೆ ಏನು ತಿಳ್ಕೊಂಡು ಕಮೆಂಟ್ ಮಾಡಿ. ಯಾಕೆ ಹಾಗೆ ಕರಿತೇವೆ ನಾವು? ಯಾಕೆ ಅದನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ? ಯಾರು ನೆಗ್ಲೆಕ್ಟ್ ಮಾಡ್ತಾ ಇರೋರು? ತಿಳ್ಕೊಳ್ಳಿ, ನೋಡೋಣ. ಅದ್ರ ಬಗ್ಗೆ ಮೊದಲೊಂದ್ಸಾರಿ ಹೇಳಿದ್ದೆ ನಾನು, ನೋಡೋಣ. ವಿಶ್ವ ಆರೋಗ್ಯ ಸಂಸ್ಥೆ ಸಹ ಈ ಹಾವು ಕಚ್ಚೋದನ್ನ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ವರ್ಗೀಕರಿಸ್ತಾ ಇದೆ. ಈ ಮುಂದಿನ ಆಂಟಿವೆನಮ್ಗಳು, ಮುಂದೆ ಬರುವಂತಹ ಪ್ರತಿ ವಿಷದಿಂದ ಹಾವುಗಳ ವಿಷವನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ, ಸುರಕ್ಷಿತವಾಗಿರುತ್ತೆ, ಬ್ರಾಡ್ ಸ್ಪೆಕ್ಟ್ರಮ್, ಬಹಳ ವ್ಯಾಪಕವಾಗಿ ಇದನ್ನ ಬಳಸಬಹುದು, ಮತ್ತೆ ಒಳ್ಳೆ ಪರಿಣಾಮಕಾರಿ ಚಿಕಿತ್ಸಾ ಪದ್ಧತಿ ಅಂತ ಇದು ಭರವಸೆನ ಮೂಡ್ತಾ ಇದೆ. ಒಂದು ವೇಳೆ ಇದು ಯಶಸ್ವಿ ಆದ್ರೆ ಗ್ರಾಮೀಣ ಭಾಗದ ಸಾವಿರಾರು ಜೀವಗಳನ್ನ ಉಳಿಸೋದ್ರಲ್ಲಿ ಒಂಥರ ಗೇಮ್ ಚೇಂಜರ್ ಅಂತ ಹೇಳ್ಬಹುದು. ಇದು ಸೀಸ್ ಫೈರ್ ಟು ಎಂಡ್ ಬಾರ್ಡರ್ ಕ್ಲಾಶಸ್. Thailand and Cambodia signed new truce deal to halt weeks of fighting along their disputed border, reaffirming earlier ceasefire commitment. ಹಲವು ವಾರಗಳಿಂದ ವಿವಾದಿತ ಗಡಿ ಪ್ರದೇಶದಲ್ಲಿ ಸಶಸ್ತ್ರ ಸಂಘರ್ಷ ನಡೀತಾ ಇತ್ತು. ಥಾಯ್ಲೆಂಡ್ ಮತ್ತೆ ಕಾಂಬೋಡಿಯಾ ರಾಷ್ಟ್ರಗಳು ಅದನ್ನು ನಿಲ್ಲಿಸಲಿಕ್ಕೆ ಸೀಸ್ ಫೈರ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಮೊದಲಿನ ತರಾನೇ ಶಾಂತಿಯಿಂದ ಇರ್ತೇವೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ಎರಡು ದೇಶಗಳು ಉದ್ವಿಗ್ನತೆ ನಾವು ತಗ್ಗಿಸ್ತೇವೆ ಅಂತ ಸಮ್ಮತಿಯನ್ನ ಕೊಟ್ಟಿದ್ದಾವೆ. Military de-escalation measures. Agreement includes halting troop movements, stopping the use of airspace for military purposes, and restoring earlier confidence building mechanisms. ಈಗ ಸೇನಾ ತುಕಡಿಗಳ ಸಂಚಾರ ಸ್ಥಗಿತಗೊಳಿಸೋದು, ಮತ್ತೆ ಎರಡು ದೇಶಗಳ ಪರಸ್ಪರ ವಾಯು ಪ್ರದೇಶವನ್ನ ಬಳಸದೇ ಇರೋದು, ಮತ್ತೆ ಹಳೆಯ ಕಾರ್ಯವಿಧಾನವನ್ನ, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಕ್ಯಾನಿಸಮ್ ಅನ್ನ ಮತ್ತೆ ಸ್ಥಾಪಿಸೋದು. ಈ ರೀತಿ ಸೇನಾ ಎಸ್ಕಲೇಷನ್ ಆಗದೆ ಇರೋ ತರ, ತೀವ್ರವಾದ ಮಟ್ಟಕ್ಕೆ ಹೋಗದೆ ಇರೋ ತರ ಮೊದಲಿನಕ್ಕೆ ಎಲ್ಲ ಶಾಂತಿಯುತ ವಾತಾವರಣಕ್ಕೆ ಬರಲಿಕ್ಕೆ ಎರಡು ದೇಶಗಳು ಮುಂದಾಗ್ತಾ ಇವೆ. ಪ್ರಿಸನರ್ ರಿಲೀಸ್ ಕ್ಲಾಸ್. ಥೈಲ್ಯಾಂಡ್ ಅಗ್ರೀಡ್ ಟು ರಿಲೀಸ್ 18 ಕಾಂಬೋಡಿಯನ್ ಸೋಲ್ಜರ್ಸ್ ಆಫ್ಟರ್ ದಿ ಸೀಸ್ ಫೈರ್ ಹೋಲ್ಡ್ಸ್ ಫಾರ್ 72 hours, ಮೇಕಿಂಗ್ ಇಟ್ ಅ ಕ್ರೂಷಿಯಲ್ ಟ್ರಸ್ಟ್ ಬಿಲ್ಡಿಂಗ್ ಸ್ಟೆಪ್. ಕಾಂಬೋಡಿಯಾ ಮುಖ್ಯವಾಗಿ 18 ಕಾಂಬೋಡಿಯನ್ ಸೋಲ್ಜರ್ಸ್ಗಳು ಥೈಲ್ಯಾಂಡ್ ವಶದಲ್ಲಿದ್ದು, ಈಗ ಒಪ್ಪಂದ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ
72 ಗಂಟೆಗಳ ಕಾಲ ಕದನ ವಿರಾಮ ಸಕ್ಸಸ್ಫುಲ್ ಆಯಿತು ಅಂತಂದ್ರೆ ಥಾಯ್ಲೆಂಡು ತನ್ನ ಹತ್ರ ಇರುವಂತಹ 18 ಕಾಂಬೋಡಿಯನ್ ಸೈನಿಕರನ್ನ ಬಿಡುಗಡೆ ಮಾಡುತ್ತೆ. ಒಂಥರ ಟ್ರಸ್ಟ್ ಬಿಲ್ಡಿಂಗ್ ಪ್ರೊಸೆಸ್ ಇದು. ಇನ್ನು ರೀಜನಲ್ ಸ್ಟೆಬಿಲಿಟಿ ಮತ್ತೆ ಆಸಿಯಾನ್ ಕಾಂಟೆಕ್ಸ್ಟ್. ದ ಟ್ರೂಸ್ ಅಂಡರ್ಸ್ಕೋರ್ಸ್ ASEAN's preference for diplomatic conflict resolution, aiming to prevent escalation between neighboring states with a history of border dispute. ಈ ಗಡಿ ವಿವಾದ ಇದೆಲ್ಲ 1-2 ವರ್ಷದ್ದಲ್ಲ, ತುಂಬಾ ದೀರ್ಘವಾದ ಇತಿಹಾಸ ಇದೆ. ಆಸಿಯಾನ್ ಒಕ್ಕೂಟ ಸಹ ಆವಾಗ ಮಧ್ಯಸ್ಥಿಕೆ ವಹಿಸಿ ಈ ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಜಾಸ್ತಿ ಆಗದೆ ಇರೋ ತರ ನೋಡ್ಕೊಳ್ತಾ ಇರುತ್ತೆ. ಸಂಘರ್ಷಕ್ಕಿಂತ ಮಾತುಕತೆಗಳ ಮೂಲಕನೇ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅನ್ನೋದು ಆಸಿಯಾನ್ ಮೂಲ ತತ್ವ. ಇದಕ್ಕೆ ಈ ಒಪ್ಪಂದ ಸಹ ಪುಷ್ಟಿಯನ್ನು ಕೊಡುತ್ತೆ. ಇನ್ನು ನ್ಯೂ AI ಬೇಸ್ಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್. ರಿಸರ್ಚರ್ಸ್ ಅಟ್ NITK Surathkal developed SWALSA machine learning framework to predict landslide more accurately in the Western Ghats. ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಪದೇ ಪದೇ ಸಂಭವಿಸ್ತಾ ಇರುವಂತಹ ಭೂಕುಸಿತಗಳನ್ನ ನಿಖರವಾಗಿ ಮುನ್ಸೂಚನೆ ಕೊಡಲಿಕ್ಕೆ ಸೂರತ್ಕಲ್ನ NITK ಸಂಶೋಧಕರು ಸ್ವಾಲ್ಸಾ ಅನ್ನುವಂತಹ ಒಂದು ಮಷೀನ್ ಲರ್ನಿಂಗ್ ಮಾಡೆಲ್ ನ ಡೆವಲಪ್ ಮಾಡಿದ್ದಾರೆ. ಹೊಸ ತಂತ್ರಜ್ಞಾನ ಭೂಕುಸಿತದ ಸಂಭವನೀಯತೆಯನ್ನ ಮೊದಲೇ ಪತ್ತೆ ಹಚ್ಚೋದ್ರಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬಿಯಾಂಡ್ ರೈನ್ಫಾಲ್ ಓನ್ಲಿ ಅಲರ್ಟ್. ಅನ್ಲೈಕ್ ಟ್ರೆಡಿಷನಲ್ ಸಿಸ್ಟಮ್ಸ್, ಈಗ ನಮ್ಮ ಸಿಸ್ಟಮ್ ಮೊದಲಿಂದ ಏನಿತ್ತು ಅಂತಂದ್ರೆ ರೈನ್ಫಾಲ್ ಮೇಲೆ ಡಿಪೆಂಡ್ ಆಗಿರ್ತಾ ಇತ್ತು. ಈಗ ಸ್ವಾಲ್ಸಾ ಇಂಟಿಗ್ರೇಟ್ಸ್ ರೈನ್ಫಾಲ್ ಡಾಟಾ, ಸಾಯಿಲ್ ಸ್ಟ್ರೆಂತ್, ಸ್ಲೋಪ್ ಬಿಹೇವಿಯರ್ ಅಂಡ್ ಸರ್ಫೇಸ್ ಡಿಫಾರ್ಮೇಶನ್ ರೆಡ್ಯೂಸಿಂಗ್ ಫಾಲ್ಸ್ ಅಲಾರ್ಮ್ಸ್. ಈಗ ಸ್ವಾಲ್ಸಾದಲ್ಲಿ ಬರೀ ರೈನ್ಫಾಲ್ ಮಾತ್ರ ಅಲ್ಲ, ಸಾಯಿಲಿನ ಸ್ಟ್ರೆಂತ್ ಯಾವ ತರ ಇದೆ, ಸ್ಲೋಪ್ ಬಿಹೇವಿಯರ್ ಯಾವ ತರ ಆಗ್ತಾ ಇದೆ, ಸರ್ಫೇಸ್ ಡಿಫಾರ್ಮೇಶನ್ ಎಲ್ಲಿದೆ, ಅದ್ರ ಬಗ್ಗೆ ಎಲ್ಲ ಇದು ಕನ್ಸಿಡರ್ ಮಾಡುತ್ತೆ. ಫಾಲ್ಸ್ ಅಲಾರ್ಮ್ಗಳು ಅಂದ್ರೆ ತಪ್ಪು ಮುನ್ಸೂಚನೆ ಕೊಡೋದನ್ನ ನಾವು ಕಡಿಮೆ ಮಾಡಬಹುದು. ಇನ್ನು ವೈ ಇಟ್ ಮ್ಯಾಟರ್ಸ್. ದ ವೆಸ್ಟರ್ನ್ ಘಾಟ್ಸ್ ಅಕೌಂಟ್ ಫಾರ್ ಅರೌಂಡ್ 60% ಆಫ್ ಇಂಡಿಯಾಸ್ ರಿಪೋರ್ಟೆಡ್ ಲ್ಯಾಂಡ್ ಸ್ಲೈಡ್. ಟೋಟಲ್ ಲ್ಯಾಂಡ್ ಸ್ಲೈಡ್ಗಳಲ್ಲಿ 60% ರಿಪೋರ್ಟ್ ಹಾಕಿರೋದು ಎಲ್ಲಿಂದ? ವೆಸ್ಟರ್ನ್ ಘಾಟ್ಸ್ ಇಂದ. ಸೊ ಮೋಸ್ಟ್ಲಿ ಡ್ಯೂ ಟು ದ ಇಂಟೆನ್ಸ್ ಅಂಡ್ ಪ್ರೊಲಾಂಗ್ಡ್ ರೈನ್ಫಾಲ್ ಮೇಕಿಂಗ್ ಸೈಟ್ ಸ್ಪೆಸಿಫಿಕ್ ವಾರ್ನಿಂಗ್ ಕ್ರೂಷಿಯಲ್. ಅಂದ್ರೆ ಜಾಸ್ತಿ ಮಳೆ ಬೀಳುತ್ತೆ ಮತ್ತೆ ಅಲ್ಲಿನ ಒಂದು ಏರಿಯಲ್ ಅಥವಾ ಜಿಯೋಗ್ರಫಿ ಆ ತರ ಇರೋದ್ರಿಂದ ಸೈಟ್ ಸ್ಪೆಸಿಫಿಕ್ ವಾರ್ನಿಂಗ್, ಆ ಒಂದು ಪ್ರದೇಶಕ್ಕೆ ನಿರ್ದಿಷ್ಟವಾದಂತಹ ವಾರ್ನಿಂಗ್ ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ಇನ್ನು ಸಪೋರ್ಟ್ಸ್ ಡಿಸಾಸ್ಟರ್ ರಿಡಕ್ಷನ್ ಅಂತಂದ್ರೆ ನಾವು DRR ಅಂತ ಕರಿತೇವೆ. ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಸೆಂಡೈ ಫ್ರೇಮ್ವರ್ಕ್ ಅಂತ ಬರುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಪರೇಟ್ ಆಗಿ ಓದ್ತೀರಿ ನೀವು. ಅರ್ಲಿ ವಾರ್ನಿಂಗ್ ಅಂಡರ್ ಸೆಂಡೈ ಫ್ರೇಮ್ವರ್ಕ್ ಅಂಡ್ ಕ್ಲೈಮೇಟ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್. ಸಪೋರ್ಟ್ಸ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಯಾವ್ದಕ್ಕೆ ಸಪೋರ್ಟ್ ಮಾಡುತ್ತೆ? ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ಗೆ. ಅರ್ಲಿ ವಾರ್ನಿಂಗ್ ಸೆಂಡೈ ಫ್ರೇಮ್ವರ್ಕ್ ನ ಅಡಿಯಲ್ಲೂ ಸಹ ನಾವು ಹಲವಾರು ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಅದೆಲ್ಲದಕ್ಕೂ ಇದು ಪೂರಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೂ ಮಚ್ ಡಿಪೆಂಡೆನ್ಸ್ ಆನ್ ಆಯಿಲ್. ವೆನಿಜುವೆಲಾ ಹ್ಯಾಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೂವನ್ ಆಯಿಲ್ ರಿಸರ್ವ್ಸ್. ಅತ್ಯಂತ ದೊಡ್ಡ ಪ್ರಮಾಣದ ತೈಲ ಸಂಗ್ರಹವನ್ನು ಹೊಂದಿರುವುದು ವೆನಿಜುವೆಲಾ. ಬಟ್ ಇಟ್ಸ್ ಎಕಾನಮಿ ಡಿಪೆಂಡ್ಸ್ ಆಲ್ಮೋಸ್ಟ್ ಎಂಟೈರ್ಲಿ ಆನ್ ಆಯಿಲ್. ಆದ್ರೆ ಅವರ ಎಕಾನಮಿ ಸಹ ಆಯಿಲ್ ಮೇಲೆ ಡಿಪೆಂಡ್ ಆಗಿದೆ. When oil prices fell, whole economy collapsed because there were no strong alternatives like manufacturing or services. ಈಗ US ಮತ್ತೆ ವೆನಿಜುವೆಲಾ ನಡುವೆ ಒಂದು ಸಂಘರ್ಷ ನಡೀತಾ ಇದೆ. ಹಾಗಾಗಿ ಆಯಿಲ್ ಪ್ರೈಸ್ಗಳು ಕುಸಿತವನ್ನು ಕಾಣ್ತಾ ಇದೆ. ಬೇರೆ ಆಲ್ಟರ್ನೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರ್ ಇಲ್ಲ. ಹಾಗಾಗಿ ಅದರ ಒಂದು ಆರ್ಥಿಕತೆ ಈಗ ಕೊಲ್ಯಾಪ್ಸ್ ಆಗ್ತಾ ಇದೆ. ಪೂರ್ ಮ್ಯಾನೇಜ್ಮೆಂಟ್ ಅಂಡ್ ವೀಕ್ ಇನ್ಸ್ಟಿಟ್ಯೂಷನ್ಸ್. ಆಯಿಲ್ ಮನಿ ವಾಸ್ ಮಿಸ್ಮ್ಯಾನೇಜ್ಡ್, corruption increased, and state-run oil company efficiency declined. Instead of investing oil profits in education, industry and diversification, funds were often wasted. ನೋಡಿ ಹೇಗೆ ಒಂದು ಕೇಸ್ ಸ್ಟಡಿ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಆಯಿಲ್ ಮನಿಯನ್ನ ಮಿಸ್ಮ್ಯಾನೇಜ್ ಮಾಡ್ಕೊಂಡ್ರು, ಕರಪ್ಷನ್ ಜಾಸ್ತಿ ಆಯಿತು, ಮತ್ತೆ ಎಫಿಷಿಯನ್ಸಿ ಡಿಕ್ಲೈನ್ ಆಯಿತು. ಬಂದಿರೋ ಪ್ರಾಫಿಟ್ ಅನ್ನು ಸಹ ಎಜುಕೇಶನ್, ಇಂಡಸ್ಟ್ರಿ, ಡೈವರ್ಸಿಫಿಕೇಶನ್ ಹಾಕದೆ ಅದನ್ನ ವೇಸ್ಟ್ ಮಾಡಿದ್ರು. ಈಗ ಆರ್ಥಿಕತೆ ಸಂಕಷ್ಟವನ್ನ ಎದುರಿಸ್ತಾ ಇದೆ. ಇನ್ನು ಸ್ಯಾಂಕ್ಷನ್ ವರ್ಸನ್ ದಿ ಕ್ರೈಸಿಸ್. ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಎಸ್ಪೆಷಲಿ ಬೈ ದ US ರಿಸ್ಟ್ರಿಕ್ಟೆಡ್ ಆಯಿಲ್ ಎಕ್ಸ್ಪೋರ್ಟ್ಸ್ ಅಂಡ್ ಆಕ್ಸೆಸ್ ಟು ಫಿನಾನ್ಸ್. US ಸ್ಯಾಂಕ್ಷನ್ ಆಗ್ತಾ ಇದೆ, ನಿರ್ಬಂಧನ ಹೇರ್ತಾ ಇದೆ, ರೆಡ್ಯೂಸಿಂಗ್ ಗವರ್ಮೆಂಟ್ ಇನ್ಕಮ್ ಫರ್ದರ್. ದಿಸ್ ಲೆಡ್ ಟು ಹೈ ಇನ್ಫ್ಲೇಷನ್, ಶಾರ್ಟೇಜಸ್ ಅಂಡ್ ಫಾಲಿಂಗ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಡಿಸ್ಪೈಟ್ ರಿಚ್ ರಿಸೋರ್ಸಸ್. ಹಾಗಾಗಿ ಗವರ್ಮೆಂಟಿನ ಇನ್ಕಮ್ ಇನ್ನೂ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇನ್ಫ್ಲೇಷನ್ ಜಾಸ್ತಿ ಆಯಿತು, ಶಾರ್ಟೇಜು ಮತ್ತೆ ಲಿವಿಂಗ್ ಸ್ಟ್ಯಾಂಡರ್ಡ್ಗಳು ಅಂತಂದ್ರೆ ಜೀವನದ ಗುಣಮಟ್ಟ ಕುಸಿತವನ್ನ ಕಾಣ್ತಾ ಇದೆ. ಎಲೆಕ್ಷನ್ ಅಂಡರ್ ಮಿಲಿಟರಿ ಕಂಟ್ರೋಲ್. Myanmar held its first election since 2021 military coup, but the poll was conducted under the army supervision.
ನಾಟ್ ಅನ್ ಇಂಡಿಪೆಂಡೆಂಟ್ ಸಿವಿಲಿಯನ್ ಗವರ್ಮೆಂಟ್. 2021 ಸೇನಾ ದಂಗೆ ನಂತರ ಮಯನ್ಮಾರ್ದಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೀತಾ ಇದೆ. ಇಡೀ ಪ್ರಕ್ರಿಯೆ ನಾಗರಿಕ ಸರ್ಕಾರ ನೋಡ್ಕೊಳ್ತಾ ಇಲ್ಲ, ಮಿಲಿಟರಿ ಆಡಳಿತದ ಉಸ್ತುವಾರಿಯಲ್ಲೇ ನಡೀತಾ ಇದೆ. ಸೇನೆನೇ ನಿಯಮಗಳನ್ನ ರೂಪಿಸಿ ಅದೇ ಮೇಲ್ವಿಚಾರಣೆ ನಡೆಸ್ತಾ ಇದೆ. ಹಾಗಾಗಿ ಇದು ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧ ಆಗಿದೆ ಅಂತ ಟೀಕೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಜರ್ ಅಪೋಸಿಷನ್ ಕೆಪ್ಟ್ ಔಟ್. Popular opposition parties, including those linked to Aung San Suu Kyi, were barred or weakened, leaving voters with very limited real choice. Only few parties are contesting nationwide. ಅಂತಂದ್ರೆ ಪ್ರತಿಪಕ್ಷಗಳನ್ನ ದಮನ ಮಾಡ್ತಾ ಇದ್ದಾರೆ. ಆಂಗ್ ಸಾನ್ ಸೂ ಕಿ ಅವರ ಬಗ್ಗೆ ನೀವು ಕೇಳಿರಬಹುದು. ಅವರ ನೇತೃತ್ವದ ಪಕ್ಷ ಸೇರಿದ ಹಾಗೆ ಎಷ್ಟೋ ವಿರೋಧ ಪಕ್ಷಗಳನ್ನ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿಟ್ಟಿದ್ದಾರೆ ಅಥವಾ ವ್ಯವಸ್ಥಿತವಾಗಿ ದುರ್ಬಲಗೊಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಮತದಾರರ ಮುಂದೆ ಇರೋದೇ ಕೆಲವು ಆಯ್ಕೆ, ಅದರಲ್ಲಿ ಅವರು ವೋಟ್ ಮಾಡಬೇಕು. Critics call it a sham. Human rights groups and analysts say the vote does not restore democracy, as dissent is crushed, leaders are jailed, and violence continues, making the election lack credibility. ಮಾನವ ಹಕ್ಕುಗಳ ಸಂಘಟನೆಗಳು ಏನ್ ಹೇಳ್ತಾ ಇವೆ ಅಂತಂದ್ರೆ, ಶಾಮ್ ಎಲೆಕ್ಷನ್ ಒಂಥರ ಅಣಕ, ಇದು ಅಷ್ಟೇ. ಅಸಮ್ಮತಿ, ಡಿಸೆಂಟಿಗೆ ಇಲ್ಲಿ ಅವಕಾಶ ಇಲ್ಲ, ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಪ್ರಮುಖ ನಾಯಕರನ್ನ ಜೈಲಿನಲ್ಲಿ ಇಟ್ಟಿದ್ದಾರೆ, ಹಿಂಸಾಚಾರ ಮುಂದುವರಿತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೆಸೋದು ಒಳ್ಳೇದಲ್ಲ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣ್ಣೊರೆಸುವ ತಂತ್ರ ಇದು ಅಷ್ಟೇ. ಇದರಲ್ಲಿ ಸಾಂವಿಧಾನಿಕವಾದಂತಹ ಪ್ರಜಾಸತ್ತಾತ್ಮಕ ವಿಶ್ವಾಸಾರ್ಹತೆ ಇದು ಯಾವುದೂ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇಷ್ಟು ಪ್ರಮುಖವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.